ಇಂದು ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನ ಯಾತ್ರೆ ಜಾಮಿಯಾ ಮಸೀದಿ ಸುತ್ತಲೂ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ನಿಮಿಷಾಂಬ ದೇಗುಲದ ಬಳಿ ಮಧ್ಯಾಹ್ನ 12ಕ್ಕೆ ಯಾತ್ರೆ ಆರಂಭ ಆಗುತ್ತೆ. ರಂಗನಾಥ ಸ್ವಾಮಿ ದೇಗುಲದವರೆಗೂ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಜಾಮಿಯಾ ಮಸೀದಿ ಪಕ್ಕದಲ್ಲೇ ಸಾಗಲಿದೆ ಯಾತ್ರೆ. ಸಂಕೀರ್ತನ ಯಾತ್ರೆ ಹಿನ್ನೆಲೆಯಲ್ಲಿ ಪೊಲೀಸ್ ಬಂದೋಬಸ್ತನ್ನು ಹೆಚ್ಚಿಸಲಾಗಿದೆ. ಶ್ರೀರಂಗಪಟ್ಟಣದಾದ್ಯಂತ ಪೊಲೀಸ್ ಹದ್ದಿನ ಕಣ್ಣನ್ನ ಇರಿಸಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹೈ ಅಲರ್ಟ್ ಅನ್ನು ಮಾಡಲಾಗಿದೆ. ಕೆಎಸ್ಆರ್ಪಿ, ಡಿಎಆರ್ ಸೇರಿ 1,500 ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಯಾತ್ರೆ ಸಾಗುವ ದಾರಿ ಉದ್ದಕ್ಕೂ ಸಿಸಿಟಿವಿ ಕಣ್ಗಾವಲನ್ನ ಹೆಚ್ಚಿಸಲಾಗಿದೆ. ಜಾಮಿಯಾ ಮಸೀದಿ ಪಕ್ಕದಲ್ಲೇ ಯಾತ್ರೆ ಸಾಗುವಂತೆ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಜಿಲ್ಲಾಡಳಿತ ಇದಕ್ಕೆ ಅಂತ ನಿನ್ನೆಯಿಂದಲೂ ಸಕಲ ಸಿದ್ಧತೆಯನ್ನ ತಯಾರಿಗಳನ್ನು ಮಾಡಲಾಗಿತ್ತು. ಅದರಂತೆಯೇ ಇವತ್ತು ಪೊಲೀಸರನ್ನು ನಿಯೋಜಿಸಲಾಗಿದೆ. ಸುಮಾರು 1ರಿಂದ 1,500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಗಸ್ತು ತಿರುಗುವಂಥದ್ದು ಎಲ್ಲವನ್ನ ಮಾಡಲಾಗ್ತಾ ಇದೆ. ಭದ್ರತೆಯನ್ನು ಹೆಚ್ಚಿನದಾಗಿ ಕಲ್ಪಿಸಿರುವಂಥದ್ದು. ಯಾಕಂದರೆ ಈ ಸಂಕೀರ್ತನ ಯಾತ್ರೆ ಜಾಮಿಯಾ ಮಸೀದಿಯ ಮುಂಭಾಗದಲ್ಲೇ ತೆರಳುವಂಥ ಹಿನ್ನೆಲೆಯಲ್ಲಿ ಸೂಕ್ಷ್ಮ ಪ್ರದೇಶ, ಸೂಕ್ಷ್ಮ ವಿಚಾರ ಆಗಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ರಂಗನಾಥ ಸ್ವಾಮಿ ದೇಗುಲದವರೆಗೂ ಮೆರವಣಿಗೆ ಸಾಗಲಿದೆ. ಮೆರವಣಿಗೆ ಸಾಗುವ ಮಾರ್ಗದ ಉದ್ದಕ್ಕೂ ಪೊಲೀಸರನ್ನು ನಿಯೋಜಿಸಲಾಗಿದೆ. ಹಾಗೆಯೇ ಸಿಸಿ ಕ್ಯಾಮೆರಾದ ಕಣ್ಗಾವಲು ಕೂಡ ಇದೆ. ಕೋಟೆನಾಡು ಶ್ರೀರಂಗಪಟ್ಟಣದಲ್ಲಿಂದು ಹನುಮ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆ ನಡೀತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಶ್ರೀರಂಗಪಟ್ಟಣದಾದ್ಯಂತ ಕೇಸರಿಮಯ ಕೂಡ ಆಗಿರ್ತಕ್ಕಂಥದ್ದು. ಈ ಪ್ರಮುಖವಾಗಿ ಏನಿರ್ತಕ್ಕಂಥ ಈ ಜಾಮಿಯಾ ಮಸೀದಿ ಈ ಒಂದು ಮೂಲ ಸ್ಥಳ, ಇದು ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇಗುಲವಾಗಿತ್ತು. ಆ ಒಂದು ದೇಗುಲವನ್ನು ಮತ್ತೆ ಪುನರ್ ನಿರ್ಮಾಣ ಮಾಡೇ ಮಾಡ್ತೇವೆ ಅನ್ನೋ ಸಂಕಲ್ಪದಡಿ ಇದೀಗ ಸಂಕೀರ್ತನ ಯಾತ್ರೆ ಪದೇ ಪದೇ ನಿರಂತರವಾಗಿ ಕಳೆದ 4-5 ವರ್ಷಗಳಿಂದ ನಿರಂತರವಾಗಿ ನಡ್ಕೊಂಡು ಬರ್ತಿರ್ತಕ್ಕಂಥದ್ದು. ಇವತ್ತು ನಡೀತಕ್ಕಂಥ ಈ ಒಂದು ಸಂಕೀರ್ತನ ಯಾತ್ರೆಯಲ್ಲಿ ಶ್ರೀರಂಗಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇದೀಗ ನಾವು ಜಾಮಿಯಾ ಮಸೀದಿ ಪಕ್ಕದಲ್ಲೇ ಇರತಕ್ಕಂಥ ಈ ಒಂದು ಪುರಸಭೆ ಈ ಪುರಸಭೆ ಏನಿದೆ ಆ ಪಕ್ಕದಲ್ಲೇ ಇರತಕ್ಕಂಥ ಬಂಡಿ ಸಿದ್ದೇಗೌಡ ವೃತ್ತದಲ್ಲಿ ನಾವಿದ್ದೇವೆ. ಈ ಒಂದು ವೃತ್ತದಲ್ಲಿ ಸಾಕಷ್ಟು ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇನ್ನು ಈ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ಒಂದು ಫ್ಲೆಕ್ಸನ್ನು ಹಾಕಿ, ಬೃಹದಾಕಾರದ ಫ್ಲೆಕ್ಸನ್ನು ಹಾಕಿ ಸಂಪೂರ್ಣವಾಗಿ ಇಲ್ಲಿ ಜೈ ಶ್ರೀರಾಮ್ ಅನ್ನೋ ಒಂದು ಬಾವುಟವನ್ನು ಕೂಡ, ಕೇಸರಿ ಬಾವುಟವನ್ನು ಕೂಡ ಹಾಕಿರ್ತಕ್ಕಂಥದ್ದು. ಈ ಪ್ರಮುಖ ವೃತ್ತಗಳಲ್ಲಿ ಏನು ಹಿಂದೂ ಪರವಾಗಿ ಹೋರಾಟ ಮಾಡಿದಂಥ ಎಲ್ಲ ಹಿರಿಯರ ಹೋರಾಟಗಾರರ ಒಂದು ಫ್ಲೆಕ್ಸನ್ನು ಕೂಡ ಹಾಕಿರ್ತಕ್ಕಂಥದ್ದು. ಮತ್ತೊಂದೆಡೆ ಯಾವುದೇ ಥರದ ಅಹಿತಕರ ಘಟನೆಗಳು ಕೂಡ ನಡೀಬಾರ್ದು ಅಂತೇಳಿ ಶ್ರೀರಂಗಪಟ್ಟಣ ಮತ್ತು ಗಂಜಾಂನಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಗಂಜಾಂ ಮುಖಾಂತರವಾಗಿ ಮತ್ತು ಏನು ಶ್ರೀರಂಗಪಟ್ಟಣ ಬಸ್ ನಿಲ್ದಾಣ, ಹೀಗೆ ಕೋಟೆ ಪ್ರವೇಶ ಮಾಡಿ ಜಾಮಿಯಾ ಮಸೀದಿ ಪಕ್ಕದಲ್ಲೇ ಪೇಟೆ ಬೀದಿ ಮುಖಾಂತರವಾಗಿ ಒಂದು ಸಂಕೀರ್ತನ ಯಾತ್ರೆ ಸಾಕ್ತಕ್ಕಂಥದ್ದು. ಹೀಗಾಗಿ ಜಾಮಿಯಾ ಮಸೀದಿ ಪಕ್ಕದಲ್ಲೇ ಈ ಒಂದು ಸಂಕೀರ್ತನ ಯಾತ್ರೆ ಸಾಕ್ತಕ್ಕಂಥ ಹಿನ್ನೆಲೆಯಲ್ಲಿ ಜಾಮಿಯಾ ಮಸೀದಿ ಪಕ್ಕದಲ್ಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಏನು ಈ ಒಂದು ಸಂಕೀರ್ತನ ಯಾತ್ರೆಯ ಭದ್ರತೆಗಾಗಿ 1,500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ದಕ್ಷಿಣ ವಲಯ IGP ಆಗಿರ್ತಕ್ಕಂಥ ಬೋರ್ಲಿಂಗೇಗೌಡ ಅವರ ನೇತೃತ್ವದಲ್ಲಿ 3 SP ಗಳು, 3 ASPಗಳು ಸೇರಿದಂತೆ 10ಕ್ಕೂ ಹೆಚ್ಚು DYSPಗಳು, ಹೀಗೆ ಅಧಿಕಾರಿ 1,100ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಈ ಒಂದು ಭದ್ರತೆಗೆ ನಿಯೋಜನೆ ಮಾಡಿರ್ತಕ್ಕಂಥದ್ದು. 300ಕ್ಕೂ ಹೆಚ್ಚು ಹೋಮ್ ಗಾರ್ಡ್ಗಳನ್ನು ಈ ಒಂದು ಭದ್ರತೆಗೆ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದಂತೆ ಈ ಒಂದು ಮೆರವಣಿಗೆಯಲ್ಲಿ ಯಾವುದೇ ಥರದ ಅಹಿತಕರ ಘಟನೆಗಳು ಕೂಡ ನಡೀಬಾರ್ದು ಅಂತೇಳಿ ಸಾಕಷ್ಟು ಅಂದರೆ 20 ವಿಡಿಯೋ ಕ್ಯಾಮ್ರಾಗಳು ಮತ್ತು 4 ಡ್ರೋನ್ ಕ್ಯಾಮ್ರಾಗಳು ಕೂಡ ಏನು ಈ ಒಂದು ಮೆರವಣಿಗೆ ಮೇಲೆ, ಅಂದರೆ ಸಂಕೀರ್ತನ ಯಾತ್ರೆಯ ಮೆರವಣಿಗೆ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಇವತ್ತಿನ ಈ ಒಂದು ಹನುಮ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆಯಲ್ಲಿ ಯಾವುದೇ ಥರದ ಅಹಿತಕರ ಘಟನೆಗಳು ನಡೀಬಾರ್ದು ಅಂತೇಳಿ ಒಂದೆಡೆ ಪೊಲೀಸರು ಬಿಗಿ ಬಂದೋಬಸ್ತನ್ನು ಹಮ್ಮಿಕೊಂಡಿದ್ರೆ, ಮತ್ತೊಂದೆಡೆ ಹನುಮ ಮಾಲಾಧಾರಿಗಳು ಏನು ಈ ಒಂದು ಯಾತ್ರೆಯಲ್ಲಿ ಯಶಸ್ವಿಯಾಗಿ ಪಾಲ್ಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಈ ಶ್ರೀರಂಗಪಟ್ಟಣ ಹತ್ರ ಆಗಮಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡೆಯ, TV5 ಕನ್ನಡ, ಮಂಡ್ಯ.